ನೀರದ್ದು ನಿಮ್ದೇ ಕೆಲವು ಹಳ್ಳಿದ ಇದೆಲ್ಲ ಇದೆ ನೋಡಿದಿರಿ. ಐ ಥಿಂಕ್ ಕಳ್ಳ ನಾನು ಇಲ್ಲ, ಕೆಲವು ಈ ಒಂದು ಚೌಕಟ್ಟು ಹಾಕೊಂಡು ಮಾಡೋದು ಒಂದು ಒಂದು ಕಲೆ, ಅದನ್ನು ಮೀರಿ ಕಲ್ಪನೆಗೂ ಮೀರಿ ಹೋಗೋದು ಅದು ನಿಮಗೆ ಮಾತ್ರ ಸಾಧ್ಯ ಅಂತ. ಯಾಕಂದ್ರೆ ಇದು ಬಹಳ ಅದ್ಭುತವಾದ ಪ್ರಯತ್ನ. ಸಾಟ್ ಕೂಡ ಅದೇ ಹೇಳಿದೆ ನಾನು, ಕಲ್ಪನೆಗೆ ಮೀರಿದ್ದದು, ಅದು ನಿಮ್ಮ ಕೈ ಮಾತ್ರ ಸಾಧ್ಯ. ಇದನ್ನ ಪ್ರತಿಯೊಬ್ಬರು ಕೂಡ ನೋಡಬೇಕು, ನೋಡಿ ಆನಂದ ಪಡಬೇಕು ಅಂತ ನನ್ನ ಆಸೆ. ಯಾಕೆಂದ್ರೆ ಬಹಳ ಅದ್ಭುತವಾದ ಪ್ರಯತ್ನ. ಅದು ಒಬ್ರು ಇಬ್ರು ಅಂತಲ್ಲ, ನಿಮ್ಮ ಹಿಂದೆ ಇದೆಯಲ್ಲ ಪಡೆ, ಅದು ಹೆಂಗೆ ಕೆಲಸ ತಗೊಂಡ್ರೆ ನೀವು ಹೆಂಗೆ, ನಿಜವಾಗೂ ಕೂಡ ಬಹಳ ವರ್ಣನಾತೀತ ಅಂತ ಹೇಳ್ತೀನಿ. ಬಹಳ ಅದ್ಭುತವಾದ ಪ್ರಯತ್ನ ಕನ್ನಡದಲ್ಲಿದು. ಎಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ, ನಮ್ಮ ಹೀರೋ ಏನು ಎನರ್ಜಿ ಸರ್, ಅದು ಏನು ಎನರ್ಜಿ. ವೆರಿ ಗುಡ್, ವೆರಿ ಗುಡ್. ಒಳ್ಳೇದಾಗಲಿ ಸರ್, ನಿರ್ಮಾಪಕರಿಗೆ ಒಳ್ಳೇದಾಗಲಿ. ಈ ಸಿನಿಮಾ ಅದ್ಭುತವಾದ ಯಶಸ್ಸನ್ನು ಕಾಣಬೇಕು ಅಂತ ನನ್ನ ಆಸೆ. ಖಂಡಿತವಾಗಿ ಕಾಣುತ್ತೆ. ಒಳ್ಳೇದಾಗಲಿ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಒಂದು ಕನ್ಕ್ಲೂಷನ್ ಕೊಟ್ಬಿಡ್ತೀನಿ. ನಾನು ಪ್ರೇಮ್ ಸರ್ ಮೀಟ್ ಆಗಿರೋದು ಭಾಳ ಕಡಿಮೆ. ಚಂದ್ರು ಪ್ರೇಮ್ ಅಂತ ಎಲ್ಲರೂ ಯಾಕಂತಾರೆ ಅಂದರೆ ಇಬ್ಬರು ಹಳ್ಳಿಯವರು. ಈ ಹಳ್ಳಿಯಿಂದ ಬಂದಾಗ ಎಲ್ಲರಿಗೂ ತುಂಬ ಇಷ್ಟ, ಹಂಗಾಗಿ ಹೇಳ್ತಾರೆ. ನಿಜವಾಗ್ಲೂ ಈ ಥರ ಸಿನಿಮಾಗಳು ಮಾಡೋಕ್ಕೆ ತುಂಬ ಗುಂಡಿಗೆ ಬೇಕು. ಅದನ್ನೇ ಹೇಳ್ತಿದ್ದೆ. ಈಗ ನಾವು 2 ಅವರ್ ಸಿನಿಮಾ ಏನೇ ನೋಡ್ಬೋದು, ಆ ಒಂದು ದೃಶ್ಯ ಕಾವ್ಯನ ಕಟ್ಕೊಟ್ಟಿದ್ದಾರಲ್ವಾ, ನಾಟ್ ಈಸಿ. ಯಾಕಂದರೆ ನನಗೂ ಗೊತ್ತಿದೆ ಅದನ್ನು ಯಾವ ರೀತಿ ಈ ಥರದ ವಿಜುವಲ್ಸ್ ಎಲ್ಲ ಕಟ್ಕೊಡೋದಕ್ಕೆ ಎಷ್ಟು ಶ್ರಮ ಇದೆ ಅಂತ. ಈ ಸಿನಿಮಾದಲ್ಲಿ ನಿಜವಾಗ್ಲೂ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಯಾರು ಬಿಡಬಾರ್ದು. ಈ ಸಿನಿಮಾ ನಮ್ಮ ಕನ್ನಡದ ಒಂದು ಹೆಮ್ಮೆ ಅಂತ ಅನ್ಬೋದು. ಸಂಜಯ್ ದತ್ ಅವ್ರು ಇರ್ಬೋದು, ಶಿಲ್ಪಾ ಶೆಟ್ಟಿ ಅವ್ರು ಇರ್ಬೋದು, ಧ್ರುವ ಅವರಂತೂ ಪ್ರೇಮ್ ಸರ್ ಬೇರೆ ಲೆವೆಲ್ಗೆ ಆ್ಯಕ್ಟ್ ಮಾಡಿದ್ದಾರೆ. ಮಾತುಗಳಲ್ಲಿ ಹೇಳಕ್ಕೆ ನಿಜಕ್ಕೂ ಬರ್ತಾ ಇಲ್ಲ. ಮತ್ತು ನಮ್ಮ KVN ಅವರು, ಸುಪ್ರೀತ್ ಅವರು, ಇದೆಲ್ಲ ಒಂದು ಟೀಮ್. ಈ ಥರದ ಸಿನಿಮಾಗಳು ಮಾಡಬೇಕು ಅಂತಂದರೆ ತುಂಬ ತಾಕತ್ ಬೇಕು ಬಿಡಿ. ಇದು ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ. ಆ ಸೆಟ್ಸು, ಆ ರೆಟ್ರೋ ಕ್ರಿಯೇಷನ್ನು, ಪ್ರೇಮ್ ಸರ್ ನಿಜವಾಗ್ಲೂ ಅದೆಷ್ಟು ಎಫರ್ಟ್ ಹಾಕಿದಿರೋ, ನಿಮ್ಗೆ ಆಲ್ ದಿ ಬೆಸ್ಟ್. ಈ ಸಿನಿಮಾ ಪ್ರತಿಯೊಬ್ಬರು ಮಿಸ್ ಮಾಡದೆ ನೋಡಿ. ಇದು ಕನ್ನಡಿಗರ ಗೆಲುವು, ಇದು ಕನ್ನಡಿಗರ ಸಿನಿಮಾ. ಒಬ್ಬ ಹೆಮ್ಮೆಯ ಹಳ್ಳಿಯ ರೈತನ ಮಗ ಇಷ್ಟೊಂದು ದೊಡ್ಡ ಒಂದು ಏನದು ಒಂದು ವಿಜುವಲ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಮಿಸ್ ಮಾಡದೆ ನೋಡಿ. ಪಾರ್ಟ್ 2ಗೆ ಕಾಯ್ತಾ ಇದ್ದೀನಿ ಪ್ರೇಮ್ ಸರ್. ಸುದೀಪ್ ಸರ್ ಎಂಟ್ರಿ ಅಮೇಝಿಂಗ್. ಮಿಸ್ ಮಾಡದೆ ಎಲ್ಲರೂ ನೋಡಿ. ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ. KVN ಅವ್ರಿಗೆ ಒಳ್ಳೇದಾಗಲಿ, ಸುಪ್ರೀತ್ ಅವ್ರಿಗೆ ಒಳ್ಳೇದಾಗಲಿ, ಪ್ರೇಮ್ ಸರ್ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಬ್ರದರ್. ಕಂಗ್ರ್ಯಾಚುಲೇಷನ್ಸ್. ರಿವರ್ಸ್ ಆರ್ಡರಲ್ಲಿ ನಾನು ರಿವ್ಯೂ ಮಾಡಿಬಿಡ್ತೀನಿ. ಸೊ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಗಾಂಧಿನಗರದಲ್ಲಿ ಒಂದು ಒಳ್ಳೆ ಥಿಯೇಟರು, ಸೌಂಡಿಂಗ್ ಚೆನ್ನಾಗಿದೆ, ಸ್ಕ್ರೀನ್ ಚೆನ್ನಾಗಿದೆ, ಆ್ಯಂಡ್ ಥಿಯೇಟರ್ ಸೆಟಪ್ ಗಾಂಧಿನಗರದಲ್ಲಿ ಬಂದಿರೋ ತುಂಬ ಖುಷಿ. ಸೊ ಕಂಗ್ರ್ಯಾಚುಲೇಷನ್ಸ್ AMB ಅವರಿಗೆ ಫಸ್ಟ್ ಆಫ್ ಆಲ್. ಆ್ಯಂಡ್ ಆವಾಗಲೇ ಹೇಳಿರ್ತಾರೆ ರಿವರ್ಸ್ ಆರ್ಡರಲ್ಲಿ ನಾನು ಸ್ಕ್ರೀನ್ ರಿವ್ಯೂ ಕೊಡ್ತೀನಿ ಅಂತ ಹೇಳಿದೆ. ರಿಯಲಿ ಲವ್ ದ ಕ್ಲೈಮ್ಯಾಕ್ಸ್. ನನಗೆ ನಾನು ಜಾಸ್ತಿ ಏನು ರಿವಿಲೇಷನ್ ಮಾಡಿದೆ, ಬಿಕಾಸ್ ಸಸ್ಪೆನ್ಸ್ ಇಡೋಣ. ತುಂಬ ಪವರ್ಫುಲ್ ಸಿನಿಮಾ ಅಂತ ಹೇಳ್ಬೋದು, ತುಂಬ ಎಂಟರ್ಟೈನಿಂಗ್ ಸಿನಿಮಾ. ಪ್ರೇಮ್ ಸರ್ ಮ್ಯಾಜಿಕ್ ಕಾಣುತ್ತೆ ಸಿನಿಮಾದಲ್ಲಿ. ಆ್ಯಂಡ್ ಧ್ರುವ ಸರ್ಗೆ ಆ ಇನ್ನೋಸೆನ್ಸ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಜೊತೆಗೆ ಆ ಟ್ರಾನ್ಸ್ಫಾರ್ಮೇಷನ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ರೇಷ್ಮಾ ಅವ್ರ ಡಾನ್ಸಿಂಗ್ ತುಂಬ ಚೆನ್ನಾಗಿದೆ. ರಮೇಶ್ ಸರ್ ಹ್ಯಾಸ್ ಕಿಲ್ಡ್ ಇಟ್. ಅವ್ರನ್ನ ಈ ಹೊಸ ಒಂದು ಅವತಾರದಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಯಿತು. ಸಂಜು ಬಾಬಾ, he looks amazing as well. And Shilpa Shetty ma'am, I think everybody has done a great job. BGM ತುಂಬ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ, that which is his signature. ಮ್ಯೂಸಿಕ್ ಸಖತ್ತಾಗಿದೆ. ಸೊ ಯಾ, ಥ್ಯಾಂಕ್ ಯು. ಎಲ್ಲ ಕವರ್ ಮಾಡಿದ್ದಾರೆ. ಪ್ರೇಮ್ ಸರ್ನ ನಾವು ಕರಿಯಾ ಟೈಮಿಂದ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿರೋದು. ಪ್ರೇಮ್ ಸರ್ ಫಿಲಮ್ಸ್ ಅಂತಂದ್ರೆ ಇಟ್ ಸೆಲೆಬ್ರೇಷನ್ ಅದು. ಸೊ ಹಂಗೆ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿರೋದು. ಇದು ಅದರದೇ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇದು ಬರ್ಕೊಳ್ಳೋಕ್ಕೆ ಸಿನಿಮಾ ಅಲ್ಲ, ಇದನ್ನ ತೆಗಿಯುವಂಥ ಸಿನಿಮಾ. ಇದು ನಾವು ಪೇಪರ್ನಲ್ಲಿ ಇದನ್ನ ಬರ್ಕೊಂಡು ತೆಗೆಯೋದಿದೆ ಗೊತ್ತಾ, ಇಟ್ ಇಸ್ ಹೈಲಿ ಇಂಪಾಸಿಬಲ್. ಯಾರೋ ಪ್ರೇಮ್ ಸರ್ ಅಂತ ಒಂದು ಎಕ್ಸ್ಪೀರಿಯನ್ಸ್ ಇರೋ ಡೈರೆಕ್ಟರ್ಗೆ ಮಾತ್ರನೇ ಈ ಥರದ ಒಂದು ಕ್ಯಾನ್ವಾಸ್ನ ಅದನ್ನ ರಿಯಾಲಿಟಿ ತರೋದು. ಇಲ್ಲಾಂದ್ರೆ ಸುಮ್ಮನೆ ಪೇಪರಲ್ಲಿ ಬರ್ಕೋಬೋದು ಅಷ್ಟೇ. ಇಂಥ ಸೀನು ಅಂತ ನನಗೆ ಸಂಜಯ್ ದತ್ ಅವ್ರು ಬೇಕು, ರವಿಶಂಕರ್ ಅವ್ರು ಬೇಕು, ಸುದೀಪ್ ಸರ್ ಬೇಕು ಅಂತ ಸುಮ್ಮನೆ ಬರ್ಕೋಬೋದು. ಬಟ್ ಅದನ್ನೆಲ್ಲ ಒಗ್ಗೂಡಿಸಿ ಅದನ್ನ ಸ್ಕ್ರೀನ್ ಮೇಲೆ ನಿಜ ಮಾಡೋದಿದೆ ಗೊತ್ತಾ, ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಅದಕ್ಕೆ ನಾನು ಪ್ರೇಮ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಆ್ಯಂಡ್ ಅವ್ರಿಗೆ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿ ನಿಂತಿದ್ದು KVN ಪ್ರೊಡಕ್ಷನ್. ಐ ಥಿಂಕ್ ಈ ಕಾಂಬಿನೇಷನ್ಗೆ ಆಗಿದ್ದಕ್ಕೇ KD ಸಾಧ್ಯ ಆಗಿದ್ದು. ಆ್ಯಂಡ್ ಧ್ರುವ ಅವ್ರನ್ನ ನೋಡಿದ್ರೆ ಒಂದು ಎನರ್ಜಿ, ಅಷ್ಟು ಒಂದು ಟ್ರಾನ್ಸ್ಫಾರ್ಮರ್ ಥರ ಅನಿಸ್ತಾರೆ ಅವರು. ಅಷ್ಟು ಪವರ್ಫುಲ್ ಅನ್ನಿಸ್ತಾರೆ. ಅದ್ಭುತವಾದಂಥ ಕ್ಯಾಸ್ಟಿಂಗು, ಟೆಕ್ನಿಷಿಯನ್ಸ್, ಅರ್ಜುನ್ ಜನ್ಯ ಆಗಿರ್ಬೋದು, ವಿಲಿಯಂ ಅವ್ರ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮೋಹನ್ BK ಅವ್ರ ಸೆಟ್ ವರ್ಕ್, ಡೈಲಾಗ್ಸ್, ಎವ್ರಿಥಿಂಗ್ ಅಂದರೆ ಎಲ್ಲ ಒಂದು ಪ್ಯಾಕ್ಡ್ ಆಗಿ ಬಂದಿದ್ದಾರೆ. 2 hours 20 minutes, ಅದು ಹೈಲೈಟ್ ಸಿನಿಮಾ. ಅದು ಇಷ್ಟು ದೊಡ್ಡ ಸಿನಿಮಾ ಯೂಶಲ್ ಆಗಿ 3 hour ಹೋಗುತ್ತೆ ಸಿನಿಮಾ. ಅಂಥದ್ರಲ್ಲಿ 2 ಗಂಟೆ 20 ನಿಮಿಷನ
ಬ್ಯೂಟಿಫುಲ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂಡ್ ಸೆಕೆಂಡ್ ಪಾರ್ಟಿಗೆ ಎಲ್ಲ ವೇಟಿಂಗ್ ಅಲ್ಲಿ ಇದೀವಿ. ಸೊ ಬೆಸ್ಟ್ ವಿಶಸ್ ಟು ಕೆಡಿ. ಮಿಟ್ಟಿಕ್ಸ್ದೆ ನೀವು ಒಂದು ನಿಮಿಷ ಕಣ್ ಮಿಟ್ಟಿಕ್ಸಿದ್ರೆ ಏನಾದ್ರು ಮಿಸ್ ಮಾಡ್ಕೊಬಿಡ್ತೀರಾ. ಹಿಸ್ ಅಮೇಝಿಂಗ್ ಅಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕು ಅಂದರೆ ಅರ್ಜುನ್ ಸರ್ಜಾ ಅವ್ರ ಇನ್ನೋಸೆನ್ಸ್ ಅದು ಹೇಗೆ ತರ್ತಾರೆ, ಆರ್ಟಿಸ್ಟ್ಗಳಿಗೆ ಸಾಧ್ಯನೇ ಇಲ್ಲ, ಅಷ್ಟೊಂದು ಒಳ್ಳೆ ಇನ್ನೋಸೆನ್ಸು. ಆ್ಯಂಡ್ ರವಿಚಂದ್ರ ಸರ್ ಚಾಮು, ರಮೇಶ್ ಅರವಿಂದ್ ಸರ್ ಅಂತೂ ಅದ್ಭುತ ಅಂದರೆ ಅದ್ಭುತ. ನಿಜವಾಗ್ಲೂ ಇದನ್ನು ಬಂದು ಸಿನಿಮಾಲಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು, ಒಂದ್ಸಲ ಅಲ್ಲ ಪದೇ ಬಂದು ನೋಡಬೇಕು ಅಂತ ಹೇಳಿದ್ರೆ ಆಯ್ತು. ಇಟ್ಸ್ ಅನ್ ಅಮೇಝಿಂಗ್ ಫಿಲ್ಮ್ ಆ್ಯಂಡ್ ನಾನಂತೂ KD 2ಗೋಸ್ಕರ ಕಾಯ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರೂ ದಯವಿಟ್ಟು ಒಂದು ಸಿನಿಮಾದಲ್ಲಿ ಥಿಯೇಟರ್ಸ್ ಅಂತ. ಥ್ಯಾಂಕ್ ಯು ಸೋ ಮಚ್. KD ನೋಡಿದೆ, ಎಲ್ಲಿ ಶುರು ಮಾಡಿದ್ರು ಏನಂತ ಹೇಳಿ ಮೈಂಡ್ ಬ್ಲೋಯಿಂಗ್. ನಿಜವಾಗಲೂ ಈ ಪಿಕ್ಚರು ಇವತ್ತು ಎಲ್ಲ ಕಡೆನೂ ತುಂಬ ಚೆನ್ನಾಗಿದೆ, ಒಂದು ಬ್ಲಾಕ್ ಬಸ್ಟರ್ ಅಂತ ಇದ್ದರೆ ಅದು ತಪ್ಪೇನೂ ಇಲ್ಲ. ಬಿಕಾಸ್ ಈ ಪಿಕ್ಚರ್ ನೋಡೋವಾಗ ನನಗೆ ಒಂದೇ ಒಂದು, ನಾನು ಫಸ್ಟ್ನಿಂದ ಲಾಸ್ಟ್ವರೆಗೂ ಪ್ರೇಮ್ ಸಾರ್ ಅವರ ಹಾರ್ಡ್ ವರ್ಕ್, ರಿಯಲಿ ಶೋ ಮ್ಯಾನ್ ಅಂದರೆ ಪ್ರೇಮ್ ಸಾರ್ ಅವರೇ, ಎಕ್ಸ್ಟ್ರಾರ್ಡಿನರಿ. ಫಸ್ಟ್ ಫ್ರೇಮ್ನಿಂದ ಲಾಸ್ಟ್ ಫ್ರೇಮ್ವರೆಗೂ ಬರೀ ಪ್ರೇಮ್ ಸಾರೇ ಇದ್ದಾರೆ, ನನಗೆ ಅದೇ ಕಾಣಿಸ್ತಾ ಇದೆ. ಬಿಕಾಸ್ ಲಕ್ಕಿಯಾಗಿ ಒಂದು ಒಳ್ಳೆ ಪಾತ್ರದಲ್ಲಿ ನಾನು ಮಾಡಿದೆ, ಬಟ್ ಶೂಟಿಂಗಲ್ಲಿ ನೋಡೋದ್ರೂ ಅವ್ರಿಗೆ ಎನರ್ಜಿ ಬೇರೆ. ಸೊ ಅವರು ಒಂದು ಕನಸು ಕಟ್ಕೊಂಡು ಈ ಸ್ಕ್ರಿಪ್ಟ್ನ ಮಾಡಿದ್ರು. ಇಂತಹ ಸ್ಕ್ರಿಪ್ಟ್ನ ಬ್ಯಾಕ್ ಮಾಡಿ KVN ಅಂತ ಒಂದು ದೊಡ್ಡ ಸಮಸ್ಯೆ. ಬಿಕಾಸ್ ಇಂಥ ಪಿಕ್ಚರ್ಗಳು ಮಾಡಬೇಕಂದ್ರೆ ಅಂತ KVN ಪ್ರೊಡಕ್ಷನ್ಸೇ ದಿ ಬೆಸ್ಟು. ಆ ರೇಂಜ್ ಪಿಕ್ಚರ್ ಇದು, ಎಕ್ಸ್ಟ್ರಾರ್ಡಿನರಿ, ಎಲ್ಲೂ ಕಾಂಪ್ರಮೈಸ್ ಇಲ್ಲ, ಒಂದೊಂದು ಫ್ರೇಮು ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟು ವಿಲಿಯಮ್ಸ್ ಸಾರು ಎಕ್ಸ್ಟ್ರಾರ್ಡಿನರಿ, ಆ್ಯಂಡ್ ಮ್ಯೂಸಿಕ್ಕು ಅರ್ಜುನ್ ಜನ್ಯ ಅವರು, ಬ್ಯಾಕ್ಗ್ರೌಂಡ್ ಆಗಿರಲಿ, ಸಾಂಗ್ಸ್ ಆಗಿರಲಿ. ಆ್ಯಂಡ್ ಫೈನಲಿ ಧ್ರುವ, ಏನು ಹೇಳಬೇಕು, ನಟ ರಾಕ್ಷಸ ಅಂತ ಹೇಳಬೇಕು ಧ್ರುವನ. ಬಿಕಾಸ್ ಆ ಕ್ಯಾರೆಕ್ಟರ್ ಒಳಗೆ ಕಂಪ್ಲೀಟ್ ಹೋಗಿ ಕ್ಲೈಮ್ಯಾಕ್ಸ್ವರೆಗೂ ಅದನ್ನು ಮೇಂಟೈನ್ ಮಾಡಿ, ಆ್ಯಂಡ್ ಕ್ಲೈಮ್ಯಾಕ್ಸ್ ಫೈಟ್ ಆಗಿರಲಿ, ಆ ಎಮೋಷನ್ ಸೀನ್ಸು ಬ್ರದರ್ ಜೊತೆ ಆಗಿರಲಿ, ಫ್ಯಾಮಿಲಿ ಜೊತೆ ನೋಡಿ, ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಜವಾಗಲೂ ಹ್ಯಾಟ್ಸ್ ಆಫ್. ಆ್ಯಂಡ್ ಪ್ರೇಮ್ ಸರ್, ಕಂಗ್ರ್ಯಾಚುಲೇಷನ್ಸ್, ದ ರಿಯಲ್ ಶೋ ಮ್ಯಾನ್. KD ಅಂದರೆ ಪ್ರೇಮ್ ಸರ್, ಎಕ್ಸ್ಟ್ರಾರ್ಡಿನರಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ನಿಮ್ಮಿಂದನೇ ಸಿನಿಮಾ ಥ್ಯಾಂಕ್ ಯು ಸರ್. ಎಲ್ಲರೂ ಬನ್ನಿ ನೋಡಿ KD. ಆಲ್ ದ ಬೆಸ್ಟ್. ಅಂದರೆ ಬರೋಕ್ಕಿಂತ ಮುಂಚೆ ಒಂದು 2-3 ರಿವ್ಯೂಸ್ ಬಂದಿತ್ತು, ಹಂಗಿದೆ ಹಿಂಗಿದೆ ಅಂತ. ಕೆಲವರು ಒಳ್ಳೇದಾಗಿ, ಕೆಲವರು ಬೇರೆ ಏನೇನೋ ಹೇಳಿದ್ರು. ಬಟ್ ಇಲ್ಲಿಗೆ ಬಂದಮೇಲೆ ಐ ಸ್ವೇರ್ ನಾನು ನಿಜ ಹೇಳ್ತಾ ಇದ್ದೀನಿ, ಒಂದು ಪ್ಯೂರ್ಲಿ ಕಮರ್ಷಿಯಲ್ ಮಾಡೋಕ್ಕೆ ಸಾಧ್ಯ ಆಗೋದು ಮೋಸ್ಟ್ಲಿ ಪ್ರೇಮ್ ಸರ್ ಬಿಟ್ಟರೆ. ಈ ಥರದ ಒಂದು ಕಮರ್ಷಿಯಲ್ಲು ಎನರ್ಜಿ ಇಡೀ ಸಿನಿಮಾದ ಶುರುವಿಂದ ಕೊನೆ ತನಕ ಇರುವಂಥ ಎನರ್ಜಿ ಸಿನಿಮಾದು, ಆ ಎನರ್ಜಿನೇ ಮೋಸ್ಟ್ಲಿ ಪ್ರೇಕ್ಷಕರನ್ನ ಸೀಟಲ್ಲಿ ಕೂರ್ಸತ್ತೆ. ಈ ಥರದ ಒಂದು ಕಮರ್ಷಿಯಲ್ ಸಿನಿಮಾ ಮಾಡುವಂಥ ನಿರ್ದೇಶಕರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅನ್ನೋದಕ್ಕೆ ನಮಗೆ ಖುಷಿ ಆಗ್ತಿದೆ. ದಯವಿಟ್ಟು ಈ ಸಿನಿಮಾನ ಎಲ್ಲೂ ನೋಡಬೇಡಿ, ಥಿಯೇಟ್ರಿಗೆ ಬಂದು ನೋಡಿ. ಯಾಕೆ ಅಂದರೆ ಇದು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಸಿನಿಮಾ. ಸೌಂಡನ್ನು ಕೂಡ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಫೈಟ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಇವೆಲ್ಲವನ್ನೂ ಒಟ್ಟಿಗೆ ಕ್ಯಾರಿ ಮಾಡೋಕ್ಕೆ ಸಾಧ್ಯ ಆಗೋದು ಪ್ರೇಮ್ ಸರ್ ಹತ್ರ ಅನಿಸುತ್ತೆ. ಆ್ಯಂಡ್ ಆ್ಯಕ್ಟ್ರೆಸ್ ಬಗ್ಗೆ ನಾನು ಮಾತಾಡಲೇಬಾರ್ದು, ಯಾಕಂದರೆ ಒಬ್ಬರ ಬಗ್ಗೆ ಮಾತಾಡಿದ್ರೆ ಇನ್ನೊಬ್ಬರ ಬಗ್ಗೆ ತಪ್ಪಾಗುತ್ತೆ. ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಟೋಟಲ್ ಪ್ಯಾಕೇಜ್, ಕಮರ್ಷಿಯಲ್, ವೆಲ್ ಮೇಡ್ ಕಮರ್ಷಿಯಲ್ ಸಿನಿಮಾ. ಸೊ ದಯವಿಟ್ಟು ಬಂದು ಎಲ್ಲರೂ ನೋಡಿ. ಥ್ಯಾಂಕ್ ಯು. ಕರಿಯಿಂದ ಬೇಸಿಕಲಿ ಈ ಜಾನರ್ ಫ್ಯಾನ್. KD ಬಗ್ಗೆ ಒಂದು ಮಾತು ಹೇಳ್ತೀನಿ, KD ಬರೀ ನೋಡೋ ಅಂಥ ಸಿನಿಮಾ ಅಲ್ಲ, ಇದು ಕಾಡೋ ಅಂಥ ಸಿನಿಮಾ, ಪ್ಲಸ್ ಎಕ್ಸ್ಪೀರಿಯನ್ಸ್ ಮಾಡೋ ಅಂಥ ಸಿನಿಮಾ. ಯಾರು ಏನೇ ಬರ್ತಿದ್ರು ನೀವು ಬಂದು KD ನೋಡಬೇಕು. ಐ ಆಕ್ಟೈನ್ ಎಕ್ಸ್ಪೀರಿಯನ್ಸ್ ಏನಂತೀವಿ, ಆ ಡೊಪಮೈನ್ ಏನಂತೀವಿ, ಅದು ಹಿಟ್ ಆಗೋ ಅಂಥ ಸಿನಿಮಾ. ಸೊ ಬಂದೆಲ್ಲ ನೀವು ಮಿಸ್ ಮಾಡ್ಕೊತೀರಾ ಅಷ್ಟೇ ಲೈಫಲ್ಲಿ, ನೀವೇನೋ ಒಂದು ಮಿಸ್ ಮಾಡ್ಕೊತೀರ, ಬಂದು ನೋಡಿ. ಓಕೆ, ತುಂಬಾನೇ ಎಂಟರ್ಟೈನಿಂಗ್ ಆಗಿತ್ತು ಸಿನಿಮಾ. ಐ ಗೆಸ್ ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ. ದ ಶೋ ಮ್ಯಾನ್ ಪ್ರೇಮ್ ಸರ್ ಒಂದು ಪವರ್ಫುಲ್, ಕಲರ್ಫುಲ್ ಸಿನಿಮಾನ ನಮ್ಮೆಲ್ಲರಿಗೋಸ್ಕರ ಥಿಯೇಟ್ರಲ್ಲೇ ನೋಡೋದಕ್ಕೆ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಧ್ರುವ ಸರ್ ಅವರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಮಜಾ ಅಂತ ಹೇಳ್ಬೋದು. ಹಿಸ್ ಎನರ್ಜಿ ಈಸ್ ಆನ್ ಅನದರ್ ಲೆವೆಲ್. ಐ ಲವ್ ರೇಷ್ಮಾಸ್ ಪರ್ಫಾರ್ಮೆನ್ಸ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಬ್ಬರದ್ದು ಎನರ್ಜಿ ಲೆವೆಲ್ಸ್ ತುಂಬಾ ಮ್ಯಾಚ್ ಆಗಿದೆ. ಆ್ಯಂಡ್ ವಾಟ್ ಅ ಕಾಸ್ಟ್, ರವಿಚಂದ್ರನ್ ಸರ್, ರಮೇಶ್ ಸರ್, ಸಂಜಯ್ ದತ್ ಸರ್, ಶಿಲ್ಪಾ ಶೆಟ್ಟಿ ಮ್ಯಾಮ್, ಇಟ್ಸ್ ಅ ಫೀಸ್ಟ್. ಫೈಟ್ಸ್ ಚೆನ್ನಾಗಿದೆ, ಆ್ಯಂಡ್ ಡ್ಯಾನ್ಸ್ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ, ಆ್ಯಂಡ್ ಎಲ್ಲದೂ ಓವರ್ ಆಲ್ ಇಟ್ಸ್ ಅ ಗ್ರೇಟ್ ಸಿನಿಮಾ. ಆ್ಯಂಡ್
ಪುಟ್ ಟುಗೆದರ್ ಐ ಗೆಸ್ ಥಿಯೇಟರ್ ಅಲ್ಲಿ ನೋಡುವಂತ ಸಿನಿಮಾ ಅಂಡ್ ಎಂಡ್ ಅಲ್ಲಿ ನಿಮ್ಗೆಲ್ಲರಿಗೂ ಒಂದು ಸರ್ಪ್ರೈಸ್ ಕಾದಿದೆ, ಒಂದು ಎಂಟರ್ಟೈನಿಂಗ್ ಸರ್ಪ್ರೈಸ್, ಗ್ರೇಟ್ ಟ್ವಿಸ್ಟ್. ದಯವಿಟ್ಟು ಎಲ್ಲರೂ ಬನ್ನಿ, ಥಿಯೇಟರ್ ಅಲ್ಲೇ ಸಿನಿಮಾನ ನೋಡಿ. ಥ್ಯಾಂಕ್ ಯು. ನಿಮ್ಮ ಪ್ರವೀಣ್ ಮಾತಾಡ್ತಾ ಇದ್ದೀನಿ. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ, ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಕ್ಯಾಪ್ಟನ್ ಆಫ್ ದ ಶಿಪ್ಪಿಂದ. ಸೊ ಇದರಲ್ಲಿ ಕ್ಯಾಪ್ಟನ್ ಆಫ್ ದ ಶಿಪ್ ಬಂದ್ಬಿಟ್ಟು ಪ್ರೇಮಣ್ಣ. ಸೊ ಅವರು ಹೆಂಗೆ ಒಂದು ಆ ಮೂವಿ ಲೈನ್ನ ತೊಗೊಂಡೋಗಿದ್ದಾರೆ ಅಂದರೆ, ಕ್ರಿಕೆಟಿಂಗ್ ಆಸ್ಪೆಕ್ಟಿಂದ ಹೇಳ್ಬೇಕಂದ್ರೆ, ಬಿಕಾಸ್ ಐ ಆಮ್ ಎ ಪ್ರೊಫೆಷನಲ್ ಕ್ರಿಕೆಟಿಂಗ್ ಆಸ್ಪೆಕ್ಟಿಂದ ಹೇಳಬೇಕು ಅಂದರೆ, ಇಫ್ ಐ ಆಮ್ ಎ ಕ್ಯಾಪ್ಟನ್, ನನಗೆ ಯಾವ ಬಾಲರ್ನ, ಯಾವ ಬ್ಯಾಟ್ಸ್ಮನ್ನ, ಇಲ್ಲ ಯಾವ ಫೀಲ್ಡರ್ನ ಎಲ್ಲಿ ಪ್ಲೇಸ್ ಮಾಡಬೇಕು, ಎಲ್ಲಿ ವರ್ಕ್ ಆಗುತ್ತೆ ಅಂತ ಗೊತ್ತಿರಬೇಕು. ಆ ಕೆಲಸನ ಪ್ರೇಮಣ್ಣ ಸಖತ್ತಾಗಿ ಮಾಡಿದ್ದಾರೆ. ಸೊ ಯಾವ ಕ್ಯಾರೆಕ್ಟರ್ನ ಎಲ್ಲಿ ಪ್ಲೇಸ್ ಮಾಡಬೇಕು, ಎಲ್ಲಿ ಹಾಕಬೇಕು, ಎಲ್ಲ ಪರ್ಫೆಕ್ಟಾಗಿ ಮಾಡಿದ್ದಾರೆ. ನನಗೆ ಅವ್ರದ್ದು ಏನು ಇಷ್ಟ ಆಯಿತು ಅಂದರೆ, ಇವಾಗ ಪ್ರೇಮಣ್ಣ ಅಂತ ಬಂದ ಅಂದರೆ ಅವ್ರ ಮೂವಿಲಿ ಮ್ಯೂಸಿಕ್ಕೇ ಎತ್ತಿ ಹಿಡಿಯೋದು. ಸೊ ಆ ಮ್ಯೂಸಿಕ್ ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ. ನನಗೆ ಸಖತ್ ಇಷ್ಟ ಆಯಿತು ಮ್ಯೂಸಿಕ್ ಎಲ್ಲ. ಮತ್ತು ಆ ಕ್ಯಾರೆಕ್ಟರ್ ಪ್ಲೇಸ್ಮೆಂಟ್ಸು ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರದ್ದೇನು ಹೇಳ್ತಾರೆ, ಈ ಲವ್ ಸ್ಟೋರಿ, ಈ ಮದರ್ ಸೆಂಟಿಮೆಂಟ್ ಸಾಂಗ್ಸ್ ಎಲ್ಲ, ಅದರಲ್ಲಿ ಇದು ಲವ್ ಸ್ಟೋರಿ ಏನಿದೆ ಅದು ಸಖತ್ತಾಗಿ ಮಾಡಿದ್ದಾರೆ. ಆಮೇಲೆ ಇವರಿಬ್ಬರದ್ದು ಕೆಮಿಸ್ಟ್ರಿನೂ ಸಖತ್ತಾಗಿ ವರ್ಕ್ ಆಗಿದೆ, ಧ್ರುವ ಮತ್ತು ರೇಷ್ಮಾ ಅಂತೂ ನನಗೆ ಹಿಂಗೆ ನೆನಪಾದ್ರು ಅಂದರೆ, ಈ ಸಂಪತ್ತಿಗೆ ಸವಾಲು ಮಂಜುಳಾ ಅವ್ರು ನೆನಪಾಗ್ಬಿಟ್ರು. ಸೊ ಇದು ಜೆನ್ಜಿ ವರ್ಷನ್ ರೇಷ್ಮಾ ಇದು. ಅವರಿಬ್ಬರದ್ದು ಕೆಮಿಸ್ಟ್ರಿ ಅದ್ಭುತವಾಗಿ ವರ್ಕ್ ಆಗಿದೆ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ, ಮತ್ತು ಈ ಕ್ಯಾರೆಕ್ಟರ್ ಪ್ಲೇಸ್ಮೆಂಟ್ಸ್ ಏನಂತ ಹೇಳ್ತಾ ಇದ್ದೀನಿ, ಇದು ಪ್ರೇಮಣ್ಣದು ಅದು ಕ್ಲೈಮ್ಯಾಕ್ಸಲ್ಲಿ ಮತ್ತು ಇಂಟರ್ವಲ್ ಬ್ಲಾಕಲ್ಲಿ ಸಖತ್ತಾಗಿ ಕೊಟ್ಟಿದ್ದಾರೆ. ಅದೇ ನಂಗೆ ಇಷ್ಟ ಆಯಿತು. ಓವರ್ ಆಲ್ ಮೂವಿ ಸಖತ್ತಾಗಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ, ತುಂಬ ಅದ್ಭುತವಾಗಿದೆ ಮೂವಿ. ಕನ್ನಡ ಇಂಡಸ್ಟ್ರಿಗೆ ತುಂಬ ದಿನಗಳಾದಮೇಲೆ ಈ ಥರ ಒಂದು ಮೂವಿ ಬಂದಿದೆ. ಸೊ ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಯಾವಾಗಲೂ ಒಂದು ದೊಡ್ಡ ಹಬ್ಬ ಥರ ಒಂದು ಮ್ಯಾಸಿವ್ ಒಂದು ಮಾಸ್ ಫೀಸ್ಟ್ ಅಂತಲೇ ಅನ್ಬೋದು. ಧ್ರುವ ಅವರು ಎಲ್ಲರಿಗೂ ಗೊತ್ತು ಮೊದಲಿಂದ ಡೆಡಿಕೇಶನ್ನು. ಆ್ಯಂಡ್ ಈ ಸಿನಿಮಾದಲ್ಲಂತೂ ತುಂಬ ಜಾಸ್ತಿ ಎಫರ್ಟ್ ಆಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಪಾತ್ರನ. ಆ್ಯಂಡ್ ಹೀರೋಯಿನ್ ಪಾತ್ರ ಇರ್ಬೋದು, ಆ್ಯಂಡ್ ಪ್ರತಿಯೊಂದು ಪಾತ್ರನೂ ಕೂಡ ಎಲ್ಲದನ್ನು ಒಂದು ಜಸ್ಟಿಫೈ ಮಾಡಿದ್ದಾರೆ ಎಲ್ಲರೂ ಅಭಿನಯಿಸಿರೋ ಅಂಥವ್ರು ಎಲ್ಲರೂ ಕೂಡ. ಆ್ಯಂಡ್ ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲವೂ ಕೂಡ ಟು ದ ಟಾಪ್ ನಾಚ್ ಅಂತಾನೆ ಅನ್ಬೋದು. ಅಷ್ಟು ಅದ್ಭುತವಾಗಿ ಸಿನಿಮಾನ ಕಟ್ಕೊಟ್ಟಿದ್ದಾರೆ ಪ್ರೇಮ್ ಸರ್ ಆ್ಯಂಡ್ ಅರ್ಜುನ್ ಜನ್ಯ ಸರ್. ಮ್ಯೂಸಿಕ್ ಇರ್ಬೋದು, ಹಾಡುಗಳಿರ್ಬೋದು, ರೀರೆಕಾರ್ಡಿಂಗ್ ಇರ್ಬೋದು, ತುಂಬ ಚೆನ್ನಾಗಿದೆ. ಯಾರು ಮಿಸ್ ಮಾಡ್ಕೊಂಬೇಡಿ, ಥಿಯೇಟರ್ಸಲ್ಲಿ ಬಂದು ಈ ಸಿನಿಮಾ ನೋಡಿ. ಇದೊಂದು ಬೇರೆ ಥರನೇ ಒಂದು ಎಕ್ಸ್ಪೀರಿಯನ್ಸ್, ಒಂದು ಮಾಸ್ ಆಡಿಯನ್ಸ್ಗೆ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟದ ಒಂದು ಹಬ್ಬದ ಥರದ ಒಂದು ಸಿನಿಮಾ, ದೊಡ್ಡ ಫೀಸ್ಟ್ ಅಂತಾನೆ ಅನ್ಬೋದು. ಎಲ್ಲರೂ ಕೇಳಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಸಿನಿಮಾ ಫಸ್ಟ್ ಹಾಫ್ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಹೀರೋ ಆ್ಯಂಡ್ ಹೀರೋಯಿನ್ದು ಎನರ್ಜಿ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಂಗಿಲ್ಲ, ಧ್ರುವ ಸರ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಇನ್ನು ಸೆಕೆಂಡ್ ಹಾಫ್ ಬಗ್ಗೆ ಹೇಳಬೇಕು ಅಂದರೆ, ತುಂಬ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇತ್ತು, ಏನಾಗುತ್ತೆ ಅಂತ. ತುಂಬ ಚೆನ್ನಾಗಿತ್ತು. ಇವತ್ತು 2ನೇ ಸತಿ ನಾನು ಫಿಲಮ್ ನೋಡ್ತಾ ಇರೋದು. ಅಷ್ಟೇ ಎಂಜಾಯ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಮೂವಿ. ಆ್ಯಂಡ್ ಯಾರೆಲ್ಲ ಇನ್ನೂ ನೋಡಿಲ್ಲ, ಪ್ಲೀಸ್ ಕಮ್ ಡೂ ವಾಚ್ ಮೂವಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರೇಮ್ ಸರ್, ನಾವು ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ಮೂವಿ ಎಂಡಲ್ಲಿ ಮುಗಿಬೇಕಾದ್ರೆ ಶಿಟ್ ಮುಗ್ದೋಯ್ತಾ, ಸೊ ವಾಟ್ ನೆಕ್ಸ್ಟ್ ಅನ್ನೋ ಥರ ಅನಿಸ್ತಾ ಇತ್ತು. ಅಯ್ಯೋ ಇನ್ನೂ ಇರಬೇಕಿತ್ತು ಅಂತ ಕೂಡ ಅನಿಸ್ತಾ ಇತ್ತು. ಸೊ ಈಗಲಿ ವೇಟಿಂಗ್ ಫಾರ್ ಪಾರ್ಟ್ 2 ಬೇಗ ಬರಲಿ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.